ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದು ಏಪ್ರಿಲ್ 17 ಗುರುವಾರ. ಇವತ್ತಂತೂ ಫುಲ್ಲು ಬ್ಯುಸಿ. ಬನ್ನಿ ನೋಡೋಣ. ನನ್ನ ರೊಟೀನ್ 5ವರೆಗೆ ಶುರುವಾಗಿದೆ. ಎದ್ದು ತಿಂಡಿ ಮಾಡಿ ನಮ್ಮ ಮನೆಯವ್ರನ್ನ ಕಳಿಸಿ ಮಿಕ್ಕಿರೋ ಕೆಲಸಗಳನ್ನ ಮಾಡೋಣ ಅಂತ. ಸೊ ನೀವು ಕೆಲಸಗಳನ್ನ ಅವ್ರು ಇದ್ದಂಗೆ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದರೆ ಅವರು ಹೋಗಿದ 1 ಅವರ್ ಅಥವಾ 2 ಅವರ್ ಆದಮೇಲೆ ನೀವು ಶುರು ಮಾಡಿ. ಯಾವ ಕೆಲಸ ಅಂತ ಅಂದರೆ ಕಸ ಗುಡಿಸೋ ಅಂಥದ್ದು, ಮನೆ ಒರೆಸೋ ಅಂಥದ್ದು, ಅಥವಾ ನೀವು ತಲೆಗೆ ಸ್ನಾನ ಮಾಡೋ ಅಂಥದ್ದು. ಯಾಕಂತ ಅಂದರೆ ಆ ಕಡೆಗೆ ಹೋದ್ಮೇಲೆ ಈ ಕೆಲಸಗಳನ್ನ ಮಾಡಬಾರ್ದು ಅಂತ ಅಂದ್ಬಿಟ್ಟು. ಸೊ ರಾತ್ರಿನೇ ಆಯಿಲ್ ಮುಖಕ್ಕೆ ಅಪ್ಲೈ ಮಾಡಿದ್ದೆ ಅಲ್ವಾ. ಸೊ ಬೆಳಗ್ಗೆ ಎದ್ದು ಪ್ಯಾಕ್ ಹಾಕ್ಕೊಂಡು ಒಂದು ಬೆಟ್ಟದ ಕ್ಯಾರೆಟ್ ಹಾಕಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಅದಕ್ಕೆ ಚಿಯಾ ಸೀಡ್ಸ್ ತೆನೆಸಿರೋದು ಹಾಕ್ಕೊಂಡು ಅದನ್ನು ಶೋಧಿಸ್ಕೊಂಡು ಸ್ವಲ್ಪ ರುಚಿ ಹಾಕಿದ್ದೆ ಅಷ್ಟೇ. ಸೊ ಅದನ್ನು ಕುಡಿತಾ ಇದ್ದೀನಿ. ಪ್ಯಾಕ್ ಹಾಕಿದ್ದೆ ಅಲ್ವಾ, ಸೊ ಬೇಗ ಕುಡಿಯೋಕ್ಕೂ ಆಗ್ತಿರ್ಲಿಲ್ಲ. ಫುಲ್ ಅಷ್ಟು ಸ್ಕಿನ್ನು ಟೈಟನಿಂಗ್ ಆಗಿಬಿಟ್ಟಿತ್ತು. ಸ್ವಲ್ಪ ಆಗಿಸಿ ಪ್ರೀತಿ ಕುಡಿದೆ. ತುಂಬ ದಿನ ಆಗಿಬಿಟ್ಟಿತ್ತು. ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡು ಕುಡಿದು. ಸೊ ತುಂಬಾ ಚೆನ್ನಾಗಿತ್ತು. ಎಲ್ಲ ಕೆಲಸ ಮಾಡೋಣ ಅಂದ್ಬಿಟ್ಟು ಮೊದಲು ಅಡುಗೆ ಮಾಡ್ಕೊಬಿಡೋಣ ಅಂದ್ಬಿಟ್ಟು ನಾನಿಲ್ಲಿ ಮೂಲಂಗಿ ಸಾಂಬಾರು ಮಾಡ್ತಾಯಿದ್ದೀನಿ. ಇದರಲ್ಲಿ 2-3 ಥರ ಮಾಡಬಹುದು. ಸೊ ಆಲ್ಮೋಸ್ಟು ಈ ಥರನೇ ಮಾಡೋ ಅಂಥದ್ದು. ಮಸಾಲೆ ಸಾಮಾನು ಹಾಕಿ ಜಸ್ಟು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆ ಖಾರದ ಪುಡಿ, ಹುರ್ಗಡ್ಲೆ ಹಾಕಿ ರುಬ್ಕೊಳ್ಳೋದು. ಮಾಮೂಲಿ ಒಗ್ಗರಣೆಗೆ ಎಣ್ಣೆ, ಈರುಳ್ಳಿ ಹಾಕಿ ಜಜ್ಜಿರುವಂತಹ ಮೂಲಂಗಿನ ಹಾಕಬೇಕು, ಕಟ್ ಮಾಡಬಾರ್ದು. ಅದನ್ನು ಫ್ರೈ ಮಾಡಿ ರುಬ್ಬಿರುವ ಖಾರ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಕುದಿ ಬರ್ಸಿದ್ರೆ ರೆಡಿ ಆಗುತ್ತೆ. ಸೊ ಪಾತ್ರೆ ಎಲ್ಲ ಬೆಳ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡಿ ಅಡುಗೆ ಎಲ್ಲ ಮಾಡಿಟ್ಟು ಗ್ಯಾಸೆಲ್ಲ ಒರೆಸ್ಬಿಟ್ಟು ನಂತರದಲ್ಲಿ ಈಚೆ ಕಸ ಗುಡಿಸೋದಕ್ಕೆ ಅಂತ ಹೋದೆ. ಈಚೆ ಎಲ್ಲ ಕಸ ಗುಡಿಸಿ, ಒಳಗಡೆ ಎಲ್ಲ ಕಸ ಗುಡಿಸಿ, ಮಾಮೂಲಿ ವಾರ ಇದ್ದರೆ ಯಾವ ರೀತಿ ಇರುತ್ತೆ. ಸೊ ಒಗ್ದಿರುವಂತಹ ಬ್ರೆಡ್ಶೀಟ್ ಎಲ್ಲ ಚೇಂಜ್ ಮಾಡಿಕೊಂಡು ಒಳಗಡೆನೂ ಕಸ ಗುಡಿಸಿ ಫುಲ್ಲು ಮನೆಯೆಲ್ಲ ಒರೆಸಿ ಫುಲ್ಲು ಡೀಪ್ ಕ್ಲೀನಿಂಗ್ ಅಂತಲೇ ಹೇಳ್ಬಹುದು. ಅದು ಗುರುವಾರದ ದಿನವೇ ಈ ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ದೇವರೆಲ್ಲ ತೊಳೆದು ಬೆಳಗ್ಗೆ ಪೂಜೆ ಮಾಡುವಷ್ಟರಲ್ಲಿ ತುಂಬಾ ಲೇಟಾಗಿಬಿಡುತ್ತೆ. ಸೊ ವಾರದ ದಿನ ಪರವಾಗಿಲ್ಲ 12 ಗಂಟೆ ಅಷ್ಟರಲ್ಲೂ ಒಳಗಡೆ ನೀವು ಪೂಜೆಯನ್ನು ಮುಗಿಸ್ಬೋದು. ಮಿಕ್ಕಿರೋ ದಿನ ಎಲ್ಲ 7 ಗಂಟೆ 6 ಗಂಟೆ ಅಷ್ಟರಲ್ಲಿ ಬೇಗನೆ ಮುಗಿಸಿ ಅಂತ ಹೇಳ್ತೀನಿ. ಅಟ್ಲೀಸ್ಟು ಬೇಗ ಆದರೆ ಇನ್ನೂ ಒಳ್ಳೆಯದು. ಬಟ್ ಇವೆಲ್ಲ ಮಾಡ್ಕೊಂಡು ಮಾಡೋದಕ್ಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ನಾನಿವತ್ತು ಪೂಜೆ ಎಲ್ಲ ಮುಗಿಸೋಷ್ಟರಲ್ಲಿ ಕರೆಕ್ಟಾಗಿ 11 ಗಂಟೆ ಆಗಿತ್ತು. ನನಗೆ ಈ ಕೆಲಸ ಎಲ್ಲ ಆದಮೇಲೆ ದೇವ್ರ ಮನೆ ಕೆಲಸ ಅಂತಲೇ 1 ಅವರ್ ಟೈಮ್ ಕೊಟ್ಕೊಂಡು ಮಾಡ್ತೀನಿ. ಸೊ ಸಿಂಪಲ್ಲಾಗಿ ಚಪಾತಿ ಪಲ್ಯ ಮಾಡಿದೆ, ಅದ್ರ ಜೊತೆಗೆ ಹಣ್ಣು ಎಲ್ಲ ಪೂಜೆ ಮುಗಿಸಿ ತಿನ್ನುವಷ್ಟರಲ್ಲಿ 11 ಗಂಟೆ ಆಗಿತ್ತು. ಈ ರೀತಿ ಇತ್ತು ಇವತ್ತಿನ ರೂಟೀನ್. ಥ್ಯಾಂಕ್ ಯು.